ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ, ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ, ശരണ്യേ ത്രയംബകേ ഗൗരി നാരായണി നമോസ്തുതേ. ലോകത്തിന് മുഴുവൻ ആധാരഭൂതയായിട്ടുള്ള ആദിപരാശക്തിയായിട്ടുള്ള ആ ഭഗവതിക്ക് എന്തെല്ലാം നമുക്ക് സമർപ്പിക്കുവാൻ സാധിക്കുന്നുവോ ആ ദ്രവ്യങ്ങളെല്ലാം സമർപ്പിച്ചുകൊണ്ട് നമ്മൾ മനുഷ്യ കുലത്തിൻ്റെ ഋണത്രയങ്ങളിൽ ഒന്നായിട്ടുള്ള ദേവഗണങ്ങളോടുള്ള ആ കടങ്ങൾ വീട്ടുക എന്നുള്ളതും കൂടിയാണ് ചണ്ഡികാഹോമത്തിൻ്റെ ഒരു ലക്ഷ്യമായിട്ട് പറയുന്നത്. ശക്തിയായിട്ടാണ്, മഹാശക്തി സ്വരൂപിണിയായിട്ടാണ് ഈ ചണ്ഡികയെ അല്ലെങ്കിൽ ദുർഗാമാതാവിനെ ലോകത്തിൻ്റെ മുഴുവൻ അമ്മയായിട്ട്, മാതാവായിട്ടാണ് പ്രകീർത്തിക്കപ്പെടുന്നത്. ശങ്കരാചാര്യസ്വാമികൾ അദ്ദേഹം പറയുന്നുണ്ട്, ശിവശക്തിയായുക്തോ യതി ഭവതി ശക്ത പ്രഭവിതും ന ചേദേവം ന ഖലു. ആ അനങ്ങാൻ പോലും സാധിക്കുന്നില്ല എന്നുള്ളതാണ് പറയുന്നത്. ആ ശക്തിയോടുകൂടിയതായിട്ടല്ല ആ ശിവൻ ഇരിക്കുന്നത് എങ്കിൽ ആ ശിവന്, ആ ലോകത്തിൻ്റെ മുഴുവൻ പിതാവായിട്ടുള്ള മഹേശ്വരന് ഒന്ന് അനങ്ങാൻ പോലും സാധിക്കില്ല എന്ന് പറയുന്നത്. അത്രയും ശക്തിയായിട്ടുള്ള, ആ ശക്തിഭാവമായിട്ടുള്ള ഒരു സ്വരൂപമായിട്ടാണ് നമ്മൾ ചണ്ഡികയെ നമ്മൾ പൂജിക്കുന്നത്, ആരാധിക്കുന്നത്. ആ ദേവിയെ ലോകത്തിന് വേണ്ടിയിട്ട്, ലോകത്തിൻ്റെ മുഴുവൻ മംഗളകാരിയായിട്ടുള്ള ആ ദേവിയെ ലോകത്തിന് മുഴുവൻ മംഗളം ഭവിക്കുന്നതിന് വേണ്ടിയിട്ട് ആരാധിക്കുന്ന ഏറ്റവും ഉത്തമമായിട്ടുള്ള, ഏറ്റവും പരമമായിട്ടുള്ള ഒരു ആരാധനാക്രമമാണ് ചണ്ഡികാഹോമം എന്നുള്ളത് കൊണ്ട് ഉദ്ദേശിക്കുന്നത്. ആ ചണ്ഡികാഹോമം ഇവിടെ ഭഗവതിയുടെ ഏറ്റവും കാരുണ്യത്തോടു കൂടിയിട്ട് ഇവിടെ ഭംഗിയായിട്ട് സമർപ്പിക്കുവാൻ സാധിച്ചു. അതിൽ ചോറ്റാനിക്കര ഭഗവതിയുടെ അനുഗ്രഹം കൊണ്ട് ഇവിടെ സാന്നിധ്യം എനിക്കും ഇവിടെ എത്താൻ സാധിച്ചു. അതിൽ എല്ലാ സജ്ജനങ്ങളോടും, ഇതിനു വേണ്ടി പ്രയത്നിച്ചതായിട്ടുള്ള എല്ലാവരോടും ആ ഒരു സന്തോഷം അറിയിക്കുന്നു. ആ ആദിപരാശക്തിയായിട്ടുള്ള ചോറ്റാനിക്കര ഭഗവതിയെ ഈ സമയത്ത് പ്രാർത്ഥിക്കുന്നു. അമ്മേ നാരായണ, ദേവി നാരായണ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ನಾವು ಈ ದೇವಸ್ಥಾನ ಈಗ ನಾವೇನು ಕೊಡದೋರಿಸಿದೆ ಆ ದೇವಸ್ಥಾನದ ಅರ್ಚಕನಾಗಿ ಕೆಲ ವರ್ಷಗಳಿಂದ ಮಾಡ್ತಿದ್ದೇನೆ. ಅದು ಸೌತಡ್ಕ ಮಹಾಗಣಪತಿ ಎಲ್ಲರಿಗೂ ಬಯಲು ಆರದ ಗಣಪ, ಆದರೆ ಎಲ್ಲರಿಗೂ ಚಿರಪರಿಚಿತವಂತ. ಅಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ದೇವಸ್ಥಾನ ಅತಿ ಪುರಾತನ, 800 ವರ್ಷಕ್ಕೂ ಅಧಿಕವಾದ ಒಂದು ಆರಾಧನೆ ಮಾಡ್ತಿದ್ದ 3 ಶಿಲಾಬಿಂಬಗಳಿರುವ ದೇವಸ್ಥಾನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಬಹಳ 800 ವರ್ಷಗಳ ಇತಿಹಾಸಗಳನ್ನು ದೇವಸ್ಥಾನ. ವಿಶೇಷವಾಗಿ ಅಂದರೆ ಅಲ್ಲಿಯ ಪ್ರಾಕ್ತನ ದೇವಸ್ಥಾನ ವೈದ್ಯನಾಥೇಶ್ವರ ಹಾಗೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವರ ಇಲ್ಲಿ ಆಗಮನ ಆಗಲಿಕ್ಕೆ ಇದೆ. 1 ವರ್ಷಕ್ಕೊಂದು ಸಲ ಭೇಟಿಯಾಗಲಿಕ್ಕಿದೆ. ಇಲ್ಲಿ ಏನಂದರೆ ನಮ್ಮ ಅರಿಕೆಗಳು ಏನಿದೆ, ಹಿಂದೆ ರಾಜ ಮಹಾರಾಜಗಳು ಅಲ್ಲಿ ಯುದ್ಧಕ್ಕೆ ಹೋಗೋದು ಕಾಳಿ ರೂಪದಲ್ಲಿ ಆರಾಧನೆ ಮಾಡಿ ಹೋಗ್ತಿದ್ರು ಅಂತ ಪ್ರತೀತಿ ಇತ್ತು. ಈ ಇತ್ತೀಚೆಗೆ ಕೆಲವು 8 ವರ್ಷಗಳಿಂದ ಜೀರ್ಣೋದ್ಧಾರ ಆಗಿಕೊಂಡು ಉತ್ತಮ ರೀತಿಯಿಂದ ಪೂಜೆಗಳು ಕೈಂಕರ್ಯ ನಡೀತಾ ಇದೆ. ಚಂಡಿ ಹೋಮ, ದುರ್ಗಾ ಪೂಜೆ, ನಿತ್ಯ ಪ್ರತಿ ತಿಂಗಳು ದುರ್ಗಾ ಪೂಜೆ, ಪ್ರತಿ ವರ್ಷ ದುರ್ಗಾ ಹೋಮ ಇಂಥದ್ದೆಲ್ಲ ನಡೀತದೆ. ಎಲ್ಲರೂ ಆ ದುರ್ಗೆಯ ಸನ್ನಿಧಿಗೆ ಬಂದು ಅನುಗ್ರಹ ಪಡ್ಕೋಬೇಕು ಅಂತ ವಿಶೇಷ ಒಂದು ಮಾಡಿಕೊಂಡ್ರೆ ಅವರಿಗೆ ಹೆಚ್ಚಿನ ಫಲಪ್ರಾಪ್ತಿ ಆಗ್ತದೆ ಅಂತ ಒಂದು ನಂಬಿಕೆ. ಅದೇ ರೀತಿ ಇಲ್ಲಿಯ ಭಕ್ತರು ದಿವಾಕರ್ ಬಾಬು ಅವರು ನಮ್ಮಲ್ಲಿಗೆ ಬಂದು ಅನೇಕ ರೀತಿಯ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ದೇವಸ್ಥಾನ ನಮ್ಮಲ್ಲಿ ಬೆಂಗಳೂರಲ್ಲಿ ಮಾಸ್ತಿಯಮ್ಮ ದೇವಸ್ಥಾನ ಇದೆ, ಅದರ ಜೀರ್ಣೋದ್ಧಾರ ಆಗಬೇಕು, ಅದರ ಬೆಳವಣಿಗೆ ಆಗಬೇಕು ಅಂತ ಅವರು ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದರು. ಹಾಗೆ ನಮ್ಮನ್ನು ಇಲ್ಲಿ ಆಹ್ವಾನಿಸಿದರು. ಹಾಗೆ ಈಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಈ ವೀರಮಾಸ್ತಿಯಮ್ಮ ಇದಕ್ಕೂ ಅತ್ಯಂತ ಪ್ರಾಕ್ತನ ಒಂದು ಇತಿಹಾಸ ಇರುವಂಥ ಒಂದು ಶಿಲಾ ಶಾಸನ ಇರುವಂಥ ದೇವಸ್ಥಾನ, ಅತ್ಯಂತ ಹೊರವಲಯದಲ್ಲಿದೆ ಬೆಂಗಳೂರು. ಇದು ಬೆಳಿಬೇಕು, ಉತ್ತಮ ಎಲ್ಲ ಜನಸಂಪರ್ಕ ಎಲ್ಲರೂ ಈ ದೇವಸ್ಥಾನ ದೇವಿ ಅನುಗ್ರಹ ಪಡಬೇಕು ಅಂತ ನಮ್ಮೆಲ್ಲರ ಒಂದು ಆಗ್ರಹ. ಏನಿವತ್ತು ವೀರಮಾಸ್ತಿಯಮ್ಮ ದೇವಿಯಲ್ಲಿ ಚಂಡಿಕಾ ಹೋಮ ಅದ್ದೂರಿಯಾಗಿ ನಡೀತಾ ಇದೆ. ತಾವೆಲ್ಲ ಭಕ್ತಾದಿಗಳು ಬಂದು ಈ ಒಂದು ಶುಭ ಇದರಲ್ಲಿ ಭಾಗವಹಿಸಿದ್ದೀರಾ, ಇದ್ರ ಬಗ್ಗೆ ಹೇಳೋದಾದರೆ? ಇದು ಹಾಗೆ ಆಗಿತ್ತು. ಈಗ ಒಂದು ನಮ್ಮ ಮಾಜಿ MLA ಆರ್ ಮಂಜುನಾಥ್ನವರು MLA ಆದಮೇಲೆ ಇದನ್ನು ಜೀರ್ಣೋದ್ಧಾರ ಮಾಡಿ ಈ ಟ್ರೆಸ್ ವರ್ಕ್ ಎಲ್ಲ ಮಾಡಿ ಅದನ್ನು ಸಾರಥ್ಯನ ನಮ್ಮ ದೀಪು ರಾಜ್ ವಹಿಸ್ಕೊಂಡ್ರು ಇದನ್ನು ತುಂಬ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇದಕ್ಕೆ ದಿನೇ ತಿಂಗಳಿಗೂ ವರ್ಷಕ್ಕೂ ಜನ ಹೆಚ್ಚುತ್ತಾ ಇದ್ದಾರೆ ವಿನಃ ಕಡಿಮೆ ಅಂತೂ ಆಗ್ತಾಯಿಲ್ಲ.
ಈ ತಾಯಿ ಶಕ್ತಿ ಅಷ್ಟು ಅಪಾರವಾದಂಥದ್ದು. ಹಾಗಾಗಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ವಾರ್ಷಿಕೋತ್ಸವ ಮಾಡ್ತಾಯಿದ್ದು. ಇದು 4ನೇ ದಿನ, ಕೊನೆಯ ದಿನ ಚಂಡಿಕಾ ಹೋಮ ಇಟ್ಕೊಂಡಿತ್ತು. ಇವತ್ತು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ರು. ಅದರಂತೆಯೇ ನಮ್ಮ ಜನಸಾಗರಗಳು ಸಹ ತುಂಬ ಹರಿದು ಬರ್ತಾ ಇದೆ. ಇದರಲ್ಲಿ ತುಂಬ ಶಕ್ತಿ ಇದೆ ನಮ್ಮ ವೀರಮಾಸ್ತಮ್ಮ ತಾಯಿದು ಅಂತ ಹೇಳಬೇಕಾಗಿ ಹೇಳ್ತೀನಿ. ಅದನ್ನು ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ, ಅದನ್ನು ನಮ್ಮ ಈ ಭಾಗದ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆಗೆ ಹೊಂದಿಕೊಂಡಿರುವಂಥ ಗಾಣಿಗಳ್ಳಿ ಈ ಗ್ರಾಮದಲ್ಲಿ ನಮ್ಮ ವೀರಮಾಸ್ತಮ್ಮ ತಾಯಿ ಇರುವಂಥದ್ದು, ನೆಲೆಸಿರುವಂಥದ್ದು ನಮ್ಮ ಈ ಭಾಗದ ನಮ್ಮ ದಾಸಹಳ್ಳಿ ಕ್ಷೇತ್ರದ ಜನರ ಪುಣ್ಯ ಅಂತಲೇ ಭಾವಿಸಬೇಕು. ಯಾಕೆಂದರೆ ಅಷ್ಟು ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಇದು, ಇತಿಹಾಸವಿರುವಂಥ ದೇವಸ್ಥಾನ. ಹಾಗಾಗಿ ತುಂಬ ಚೆನ್ನಾಗಿ ವರ್ಷಕ್ಕೂ ಜನಸಾಗರ ತುಂಬ ಚೆನ್ನಾಗಿ ನಡೀತಾ ಇದೆ. ಪುಣ್ಯಕ್ಷೇತ್ರ ಮಾಡಬೇಕು ಅಂತ ಹಲವರ ಬೇಡಿಕೆ ಇದೆ, ತಾವೇನು ಹೇಳ್ತೀರಾ ಸರ್? ಖಂಡಿತ ಇಂಥ ದೇವಸ್ಥಾನ ಪುಣ್ಯಕ್ಷೇತ್ರ ಮಾಡೋದ್ರಲ್ಲಿ ಬೇರೊಂದು ಮಾತಿಲ್ಲ. ಇದಕ್ಕಿಂತ ಶಕ್ತಿಯುತವಾದ ದೇವಸ್ಥಾನಗಳು ಇದೆ. ಇದರಲ್ಲೂ ನಮ್ಮ ಈ ಭಾಗದಲ್ಲಿ ಶಕ್ತಿಯುತವಾದ ದೇವಸ್ಥಾನ ನಮ್ಮ ವೀರಮಾಸ್ತಮ್ಮ ದೇವಸ್ಥಾನ. ಇದನ್ನು ಸ್ವಲ್ಪ ಸಂಬಂಧಪಟ್ಟಂಥ ಗಣ್ಯ ವ್ಯಕ್ತಿಗಳು ಇದ್ರ ಬಗ್ಗೆ ಗಮನ ಕೊಟ್ಟು ಇನ್ನೂ ಸ್ವಲ್ಪ ಇದಕ್ಕೆ ಸಹಾಯ ಮಾಡಿದ್ರೆ ನಮ್ಮ ಇದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಬೇರೊಂದು ಮಾತಿಲ್ಲ ಅಂತ ನಾನು ಹೇಳ್ತೀನಿ. ವೀರಮಾಸ್ತಮ್ಮ ದೇವಸ್ಥಾನದ ಇವತ್ತು ಪೂಜೆ ಎಲ್ಲ ಆಗಿದೆ, ಚಂಡಿಕಾ ಹೋಮ, ಅದ್ರ ಬಗ್ಗೆ ಈ ದೇವಸ್ಥಾನ ಅತಿ ಪುರಾತನವಾಗಿರತಕ್ಕಂಥ ಒಂದು ದೇವಸ್ಥಾನ. ವೀರಮಹಾಸತಿ ಅನ್ನೋದಾಗಿ ಇಲ್ಲಿ ಒಂದು ಪ್ರಚಲಿತದಲ್ಲಿರತಕ್ಕಂಥ ದೇವಿ. ಅವರು ಹಿಂದೆ ಪ್ರಶ್ನೆಯನ್ನು ಇಟ್ಟಾವಾಗ ಅಷ್ಟಮಗಳ ಚಿಂತನೆಯನ್ನ ದಿವಾಕರ ರಾಜು ಅವರು ಸಂಗಡಿಗರು ಅಂದರೆ ಆ ಟ್ರಸ್ಟ್ ವತಿಯಿಂದ ನಡೆಸಿರತಕ್ಕಂಥದ್ದು. ಆವಾಗ ಇಲ್ಲಿ ದೇವಿಗೆ ಸ್ವಲ್ಪ ತೊಂದರೆಗಳಲ್ಲಾಗಿ ಅದನ್ನೆಲ್ಲ ಪರಿಹರಿಸಬೇಕು ಅಂತ ಹೇಳಿ ಅವರೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಾಡಿದಂಥವರಿಗೆ ತುಂಬ ಒಳ್ಳೆಯದಾಗ್ತದೆ. ಅದರಿಂದ ಜನರು ಸಹ ಈ ಒಂದು ಕ್ಷೇತ್ರಕ್ಕೆ ಬರಲಾರಂಭಿಸುತ್ತಾರೆ. ಮುಂದೆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತ ನಾನಾ ರೀತಿಯಾದಂಥ ಒಂದಿಷ್ಟು ಸಂಕಲ್ಪಗಳನ್ನು ಇಟ್ಟುಕೊಂಡು ಒಂದು 5-6 ವರ್ಷಗಳಿಂದ ಇದೇ ರೀತಿಯಾದಂಥ ಸೇವೆಯನ್ನು ಚಂಡಿಕಾ ಹೋಮ ಇರ್ಬೋದು, ದುರ್ಗಾದೀಪ ನಮಸ್ಕಾರ ಇರ್ಬೋದು, ಹೀಗೆ ಆಶ್ಲೇಷಾಬಲಿ ನಾನಾ ರೀತಿಯಾದಂಥ ದೇವಿಗೆ ಕಲಾಭಿವೃದ್ಧಿಯಾಗಿ ದೇವರ ಒಂದು ಶಕ್ತಿ ಚೈತನ್ಯಕ್ಕಾಗಿ ಒಂದಿಷ್ಟು ಹೋಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ಈ ದೇವಿ ಭಕ್ತರನ್ನ ರಕ್ಷಿಸಿ ಪಡೆಯುವಂಥ ಕಾರ್ಯಗಳನ್ನು ಮಾಡಿ ಎಲ್ಲರಿಗೂ ಸಹ ಒಳಿತನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭೂ ಸಂಬಂಧಿಯಾಗಿ ಯಾರಾದರೂ ತೊಂದರೆ ಇತ್ಯಾದಿಗಳಿದ್ದರೆ ಅಲ್ಲಿ ತಾಯಿಯ ಒಂದು ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಇಟ್ಟಾಗ ಅವರ ಭೂಮಿ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದರ ಜೊತೆಗೆ ಏನು ಸಂತಾನಹೀನತೆ ಅಥವಾ ಸಂತಾನ ಇಲ್ಲದೆ ಇರತಕ್ಕಂಥವರು ದಂಪತಿಗಳು ಇಲ್ಲಿ ಬಂದು ದೇವಿಯ ಪೂಜೆಯನ್ನು ಮಾಡಿದಾಗ ದೇವಿ ಅವರೆಲ್ಲರ ರಕ್ಷಣೆಯನ್ನು ಕೊಡುವುದರೊಂದಿಗೆ ಅವರ ಅಭೀಷ್ಟಗಳನ್ನು, ಅದು ಸಂತಾನ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಮನಃಶಾಂತಿಗಳಾಗಿರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾಳೆ. ಅದು ಕೂಡ ಈ ಒಂದು ದೇವಿಯ ಒಂದು ಶಕ್ತಿ ಮಹಿಮೆ. ಹಾಗಾಗಿ ಇಲ್ಲಿ ಶಕ್ತಿ ಮಹಿಮೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಸ್ವರೂಪಿ, ಮಹಾ ಸರಸ್ವತಿ ಸ್ವರೂಪಿಯಾದಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನ ಇವತ್ತಿನ ದಿನ ಅಗ್ನಿಯಲ್ಲಿ ಆ ಯಜ್ಞೇಶ್ವರವನ್ನು ಆರಾಧನೆ ಮಾಡಿಕೊಂಡು ಚಂಡಿಕಾ ಹೋಮವನ್ನು ಮಾಡಿರತಕ್ಕಂಥದ್ದು. ಅದು ಸಪ್ತಶತಿ ಮಂತ್ರಗಳ ಒಂದು ಮಂತ್ರದಿಂದ ಆ ಮಾರ್ಕಂಡೇಯ ಪುರಾಣದಲ್ಲಿ ಬರತಕ್ಕಂಥ ಒಂದು ಮಂತ್ರಗಳು, ಅದನ್ನ ಪರಮಾನ್ನ ದ್ರವ್ಯದಿಂದ ಹೋಮಿಸಿ ಪೂರ್ಣ ಫಲಗಳು ನಮ್ಮೆಲ್ಲ ಗ್ರಾಮಸ್ಥರ ಭಕ್ತರ ಲೋಕ ಕಲ್ಯಾಣದ ಎಲ್ಲ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಆ ದೇವಿಯನ್ನು ಆರಾಧನೆ ಮಾಡಿರತಕ್ಕಂಥದ್ದು. ಇದರಿಂದ ಭಕ್ತರಿಗೆ ಸದುಪಯೋಗವಾಗಲಿ, ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಹಾಗೆ ಬರತಕ್ಕಂಥವರ ಕಷ್ಟಗಳನ್ನು ಅವಳು ಎಲ್ಲ ದೂರ ಮಾಡಿ ಅವಳೆಲ್ಲರನ್ನು ರಕ್ಷಿಸಲಿ ಎನ್ನುವುದಾಗಿ ಆ ವೀರ ಮಹಾಸತಿ ತಾಯಿ ಅನುಗ್ರಹಿಸಲಿ ಎನ್ನುವುದಾಗಿ ನಾವು ಮತ್ತು ಈ ದೇವಸ್ಥಾನದ ಟ್ರಸ್ಟ್ ವತಿಯವರು ಈ ಒಂದು ಸೇವೆ, ಸಂಕಲ್ಪ, ಪೂಜೆ ಇದೆಲ್ಲವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಸಹ ಉಡುಪಿಯ ಕುಂದಾಪುರದಿಂದ ಬಂದಿರತಕ್ಕಂಥವರು. ಅವರು ನಿಮ್ಮ ಏನು ತಿರುಪತಿಯ ಒಂದು ಇದರಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥವರು, ದೊಡ್ಡ ಜ್ಯೋತಿಷ್ಯರು ಭರತ್ ಐತಾಳ್ ಅಂತೇಳಿ ಹೇಳಿ ಅವರು ಕೂಡ ಇಲ್ಲಿ ಎಲ್ಲ ದೇವರ ಸೇವೆಯನ್ನು ವರ್ಷವೂ ಕೂಡ ದಿವಾಕರ ರಾಜು ಅವರು ಏನು ಸೇವೆಯನ್ನು ಮಾಡಿಸಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಸಹ ಬಂದಿರತಕ್ಕಂಥದ್ದು ಆ ತಾಯಿ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶ ಸಿಕ್ಕಿರತಕ್ಕಂಥದ್ದು. ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನೋದಾಗಿ ನಮ್ಮ ಒಂದು ಸಂಕಲ್ಪ ಅಷ್ಟೇ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ವೀರಮಾಸ್ತಿಯಮ್ಮ ದೇವಿ ಸೇವಾ ಟ್ರಸ್ಟ್ನವರು ತುಂಬ ವೈಭವೋಪೇತವಾಗಿ ಚಂಡಿಕಾ ಯಾಗವನ್ನು ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಇಲ್ಲಿ ಆಶ್ಲೇಷ ಬಲಿಯಿಂದ ಆದಿಯಾಗಿ ಬೇರೆ ಬೇರೆ ರೀತಿಯಾದಂತಹ ದೈವಿಕ ಕಾರ್ಯಗಳು ನಡೆದು ಬರ್ತಾ ಇದೆ. ಇಲ್ಲಿ ಬಂದ ತಕ್ಷಣ ಒಂದು ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸಾಧಾರಣ 8 ಶತಮಾನಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಈ ಕ್ಷೇತ್ರಕ್ಕೆ ಬಂದಿದ್ದು ನನ್ನ ಭಾಗ್ಯ. ಹಾಗೂ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಿಕ್ಕಿರೋದೇ ನನಗೊಂದು ಉತ್ತಮವಾದಂಥ ಅವಕಾಶ ಅಂತ ತಿಳ್ಕೊಳ್ತಾ ದೇವಿ ಹತ್ರ
ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ನಮಸ್ಕಾರಗಳೆಲ್ಲರಿಗೂ. ಥ್ಯಾಂಕ್ ಯು.